ಪ್ರಥಮ ಪಬ್ಲಿಕ್ ಪರೀಕ್ಷೆ ಎಸ್ಎಸ್ಎಲ್ಸಿ ಮೊದಲ ದಿನ ಉತ್ಸಾಹದಿಂದ ಬರೆದ ವಿದ್ಯಾರ್ಥಿಗಳು. ಚಿಂತಾಮಣಿ: ವಿದ್ಯಾರ್ಥಿ ಬದುಕಿನಲ್ಲಿ ಪ್ರಥಮ ಪಬ್ಲಿಕ್ ಪರೀಕ್ಷೆ ಎಸ್ಎಸ್ಎಲ್ಸಿ ಬುಧವಾರದಿಂದ ಆರಂಭವಾಗಿದ್ದು ಏಪ್ರಿಲ್ 2ರವರೆಗೆ ನಡೆಯಲಿದೆ. ನಗರದ ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಂದೆ ವಿದ್ಯಾರ್ಥಿಗಳು ಮೊದಲ ದಿನ ಉತ್ಸಾಹದಿಂದ ಜಮಾಯಿಸಿದ್ದು ತಮ್ಮ ನೋಂದಣಿ ಸಂಖ್ಯೆ, ಪರೀಕ್ಷಾ ಕೊಠಡಿಯನ್ನು ಹುಡುಕುವುದರಲ್ಲಿ ತೊಡಗಿದ್ದರು. ತಾಲ್ಲೂಕಿನಲ್ಲಿ 1663 ಬಾಲಕರು, 1693 ಬಾಲಕಿಯರು ಸೇರಿ ಒಟ್ಟು 3356 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಮಕ್ಕಳಿಗೆ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪರೀಕ್ಷೆ ನಡೆಯುವ ಎಲ್ಲ ಪರೀಕ್ಷಾ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಅಳವಡಿಸಿರುವ ವೆಬ್ಕಾಸ್ಟಿಂಗ್ ಮೂಲಕ ಬೆಂಗಳೂರಿನಿಂದಲೇ ಪರೀಕ್ಷಾ ಮಂಡಳಿಯ ಅಧಿಕಾರಿಗಳು ಎಲ್ಲಾ ಕೇಂದ್ರಗಳ ಮೇಲ್ವಿಚಾರಣೆ ನಡೆಸಬಹುದು. ನಗರದಲ್ಲಿ 5 ಹಾಗೂ ಗ್ರಾಮೀಣ ಭಾಗದಲ್ಲಿ 6 ಸೇರಿ ಒಟ್ಟು 11 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ತಾಲ್ಲೂಕಿಗೆ ಸರಬರಾಜಾಗಿದ್ದು ಉಪಖಜಾನೆಯಲ್ಲಿ ಭದ್ರಪಡಿಸಲಾಗಿದೆ. ಪ್ರತಿನಿತ್ಯ ಬೆಳಿಗ್ಗೆ ಪೊಲೀಸ್ ಭದ್ರತೆಯಲ್ಲಿ ಆಯಾ ಕೇಂದ್ರಗಳಿಗೆ ತಲುಪಿಸಲಾಗುತ್ತದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮಕ್ಕೆ ಅವಕಾಶ ಇಲ್ಲದೆ ಸುಸೂತ್ರವಾಗಿ ಪರೀಕ್ಷೆ ನಡೆಸಲು ಪ್ರಶ್ನೆಪತ್ರಿಕೆಗಳ ನಿರ್ವಹಣೆಗೆ ಪ್ರತಿ ಕೇಂದ್ರಕ್ಕೆ ಕಸ್ಟೋಡಿಯನ್ ನೇಮಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರು, ಉಪಮುಖ್ಯ ಅಧೀಕ್ಷಕರು, ಮೊಬೈಲ್ ಅಧಿಕಾರಿ, ಸ್ಥಾನಿಕ ಜಾಗೃತದಳದವರು ಮೇಲ್ವಿಚಾರಣೆ ನಡೆಸುತ್ತಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಜೆರಾಕ್ಸ್, ಸೈಬರ್ ಕೇಂದ್ರಗಳನ್ನು ಬಂದ್ ಮಾಡಿಸಲು ಆದೇಶ ಹೊರಡಿಸಲಾಗಿದೆ. ಪ್ರಶ್ನೆಪತ್ರಿಕೆಗಳನ್ನು ವಿತರಿಸಲು 5 ಮಾರ್ಗಗಳನ್ನು ಮಾಡಲಾಗಿದೆ. ಪ್ರತಿದಿನ ಬೆಳಿಗ್ಗೆ 7 ರಿಂದ 30 ಗಂಟೆಗೆ ಖಜಾನೆಯಿಂದ ತೆಗೆದುಕೊಂಡು 8 ರಿಂದ 30 ಗಂಟೆಯ ಒಳಗಾಗಿ ಕೇಂದ್ರಗಳಿಗೆ ತಲುಪಿಸಲಾಗುತ್ತದೆ. ಪ್ರಶ್ನೆ ಪತ್ರಿಕೆ ವಿತರಣೆ ಮಾಡಿದ ವಾಹನಗಳಲ್ಲೇ ಪರೀಕ್ಷೆ ಮುಗಿದ ನಂತರ ಉತ್ತರಪತ್ರಿಕೆಗಳ ಬಂಡಲ್ಗಳನ್ನು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ತರಲಾಗುತ್ತದೆ. ಎಲ್ಲವನ್ನೂ ಒಟ್ಟುಗೂಡಿಸಿ ಆಯಾ ದಿನವೇ ಜಿಲ್ಲಾ ಕೇಂದ್ರದಲ್ಲಿರುವ ಉಪನಿರ್ದೇಶಕರ ಕಚೇರಿಗೆ ತಲುಪಿಸಲಾಗುತ್ತದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ಡೆಸ್ಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಗೊಂದಲವಿಲ್ಲದೆ ಶಾಂತಿಯುತವಾಗಿ ಪರೀಕ್ಷೆ ನಡೆಸಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಪರೀಕ್ಷೆ ಸುಸೂತ್ರವಾಗಿ ನಡೆಯಲು ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದೆ. ತಾಲ್ಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಒಂದೊಂದು ದಿನ ಒಂದೊಂದು ಕೇಂದ್ರಕ್ಕೆ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. ತಹಶೀಲ್ದಾರ್, ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ನೇತೃತ್ವದಲ್ಲಿ 3 ಜಾಗೃತ ದಳಗಳನ್ನು ರಚಿಸಲಾಗಿದೆ. ಪರೀಕ್ಷಾ ವೇಳಾಪಟ್ಟಿ: ಮಾರ್ಚ್ 18 ಬುಧವಾರ ಪ್ರಥಮ ಭಾಷೆ ಕನ್ನಡ, ಉರ್ದು, ಸಂಸ್ಕೃತ, ಹಿಂದಿ. 23 ರಂದು ಸೋಮವಾರ ವಿಜ್ಞಾನ, 25 ರಂದು ಬುಧವಾರ ದ್ವಿತೀಯ ಭಾಷೆ ಕನ್ನಡ, ಆಂಗ್ಲ ಭಾಷೆ. 28 ರಂದು ಶನಿವಾರ ಗಣಿತ, 30 ರಂದು ಸೋಮವಾರ ತೃತೀಯ ಭಾಷೆ ಹಿಂದಿ, ಕನ್ನಡ, ಇಂಗ್ಲಿಷ್. ಏಪ್ರಿಲ್ 2 ರಂದು ಗುರುವಾರ ಸಮಾಜ ವಿಜ್ಞಾನ. ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಪರೀಕ್ಷೆ ನಡೆಯಲಿದೆ. ಉಚಿತ ಬಸ್ ವ್ಯವಸ್ಥೆ: ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ತೋರಿಸಿ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು. ನಮಸ್ಕಾರ, ನಾನು ಹಾರಿಜಾನ್ ಶಾಲೆಯ ವಿದ್ಯಾರ್ಥಿ. ನಾನು ಈಗ ನನ್ನ ಸೆಂಟರ್ ಬಾಯ್ಸಸ್ ಸ್ಕೂಲಲ್ಲಿದೆ. ಮೊದಲೇ ಪರೀಕ್ಷೆ ಬಂದು ನಮಗೆ ಕನ್ನಡ. ಏನಿನ ಪರೀಕ್ಷೆ ನಮ್ಮ ಟೀಚರ್ ಬಹಳ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಹಾಗೂ ಹೆಂಗೆ ಗೈಡ್ ಮಾಡಿದ್ದಾರೆ, ಹೆಂಗೆ ಎಕ್ಸಾಮ್ ಬರೀಬೇಕು, ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು ಪೇಪರಲ್ಲಿ, ಮತ್ತು ಆನ್ಸರ್ಸ್ ಹೆಂಗೆ ಬರೀಬೇಕು. ನಮ್ಮ ಪೋಷಕರು ಸಹ ನಮಗೆ ಜಾಸ್ತಿ ಗೈಡ್ ಮಾಡಿದ್ದಾರೆ. ಟೆನ್ಷನ್ ತೊಗೊಳ್ಬೇಡಿ, ಎಲ್ಲರೂ ಚೆನ್ನಾಗೇ ಬರೀರಿ ಅಂತ ಎಲ್ಲರೂ ಗೈಡ್ ಮಾಡಿದ್ದಾರೆ. ಎಲ್ಲರಿಗೂ ನನ್ನ 10th ಸ್ಟ್ಯಾಂಡರ್ಡಲ್ಲಿ ಓದುತ್ತಿರೋ ಎಲ್ಲರಿಗೂ ನನ್ನ ಪರವಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಮ್ಮ ತಾಲೂಕಿಗೆ ಎಲ್ಲ ಫಸ್ಟ್ ಇರಬೇಕಂತ ನಾವೆಲ್ಲ ಭಾವಿಸ್ತೇವೆ. ಹಾಗೆ ನಾವು ಉತ್ತಮವಾಗಿ ಪರೀಕ್ಷೆ ಬರೆಯುವುದರಲ್ಲಿ ಗಮನ ವಹಿಸ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೀರಾ. ನಾನು ದಿ ಹಾರಿಜಾನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ವಿದ್ಯಾರ್ಥಿನಿ. ಈಗ ನನ್ನ ಸೆಂಟರ್ ಬಾಯ್ಸ್ ಹೈಸ್ಕೂಲಲ್ಲಿ ಬಿದ್ದಿದೆ. ನನಗೆ ಇವತ್ತು ಸ್ವಲ್ಪ ಇದು ಆಗ್ತಿದೆಯಾ ಅಂತ ಇಲ್ಲ, ಆದರೂ ಇವತ್ತು ನಮಗೆ ಈ ಮಟ್ಟಕ್ಕೆ ತರೋಕ್ಕೆ ನಮಗೆ ಟೀಚರ್ಸ್ ಮತ್ತು ನಮ್ಮ ಪೋಷಕರು ಎಲ್ಲ ಸಹಾಯ ಮಾಡಿದ್ದಾರೆ. ನಾವು ನನ್ನ ಪರವಾಗಿ ನಮ್ಮ ಟೀಚರ್ಸ್ಗೆ ಎಲ್ಲ ಮತ್ತು ಪೋಷಕರಿಗೆ ನನ್ನ ಧನ್ಯವಾದಗಳು. ಈಗ ನಮ್ಮ ಸ್ಕೂಲಲ್ಲಿ ಬೆಳಗ್ಗೆ 6:30 ಇಂದ 8:00ವರೆಗೆ ಸ್ಕೂಲ್ ಇರ್ತಾಯಿತ್ತು. ಎಲ್ಲರೂ ನಮಗೆ ಚೆನ್ನಾಗಿ ಗೈಡ್ ಮಾಡಿದ್ದಾರೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಜಾಸ್ತಿ ಸಪೋರ್ಟ್ ಬಂದಿದೆ. ಈಗ ನಮ್ಮ ಸ್ಕೂಲ್ಗೆ ನಾವು ಒಂದು ಹೆಮ್ಮೆ ಕೊಡಿಸ್ಬೇಕು ಅಂತ ನಮಗೆ ಒಂದು ಗುರಿ ಇದೆ. ನಾವು ಆ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಇದೆ. ಎಲ್ಲರಿಗೆ ನನ್ನ ಪರವಾಗಿ ಎಲ್ಲ SSLC ಮಕ್ಕಳಿಗೂ ನನ್ನ ಪರವಾಗಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಪೋಷಕರಿಗೆ ಮತ್ತು ನಮಗೆ ಸಹಾಯ ಮಾಡಿದಂಥ ಟೀಚರ್ಸ್ಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ ನನ್ನ ಹೆಸರು ಅಫ್ರೀನ್. ನಾನು ಪ್ರಗತಿ ಸಂಗೀತ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮಗೆ ಈಗ ಕನ್ನಡ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಇದೆ. ನಾನು ನಮ್ಮ ಟೀಚರ್ಸು ಮತ್ತು ನಮ್ಮ ಪೇರೆಂಟ್ಸ್ನ ಸಹಾಯದಿಂದ ಅವರಿಗೆ ಇನ್ವೈಟ್ ಮಾಡಿರೋದ್ರಿಂದ ನಾನು ಪ್ರಥಮ ಭಾಷೆ ಕನ್ನಡ ಎಕ್ಸಾಮಲ್ಲಿ ಬರೆಯುತ್ತೇನೆ. ನೀವು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತು ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೇಕೆಂದು ಆಶಿಸಿ
ನನ್ನ ಹೆಸರು ನಿಖಿತಾ ಎಸ್ ಅಂತ. ನಾನು ಕಿಶೋರ ವಿದ್ಯಾಭವನ ಶಾಲೆಯಿಂದ ಬಂದಿದ್ದೀನಿ. ಇವತ್ತು ಪ್ರಥಮ ಭಾಷೆ ಕನ್ನಡ. ನಮ್ಮ ಪೇರೆಂಟ್ಸ್ ಫುಲ್ ಸಪೋರ್ಟ್ ಮಾಡಿದ್ದಾರೆ, ಹಂಗೆ ನಮ್ಮ ಟೀಚರ್ಸ್ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಮಾಡೆಲ್ ಪೇಪರ್ಸ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಸೊ ನಾವು ಇವತ್ತು ಫುಲ್ ಈಸಿಯಾಗಿ ಬರೀತೀವಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ ಎಲ್ಲ.